ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ದಿನ ನಿಮಗೆ ಹೇಗಿದೆ? ಯಾವ ರೀತಿ ಫೀಲ್ ಮಾಡುತ್ತಾ ಇದ್ದೀರಿ? ಸಂತೋಷವಾಗಿದೆಯಾ? ಸೋಲಾಗಿದೆಯಾ? ಭಯವಾಗಿದೆಯಾ? ನಿಮ್ಮ ಮುಂದೆ ಸವಾಲಾಗಿ ನಿಂತಿರುವಂಥ ಕಾರ್ಯಗಳು ಇದೆಯಾ? ಇಂದು ಇರುವಂಥ ಸಮಸ್ಯೆಗಳು, ಅವಶ್ಯಕತೆಗಳು ಮುಂಜಾನೆ ಎದ್ದ ಕೂಡಲೇ ಅದೆಲ್ಲ ಕಣ್ಣ ಮುಂದೆ ಬರುತ್ತದೆ. ಏನು ಮಾಡುವುದೆಂದು ಯೋಚಿಸುತ್ತೀರಾ? ಏನು ಬೇಕಾದರೂ ಇರಲಿ, ಯೇಸು ನಿಮ್ಮ ಸಂಗಡ ಇದ್ದಾನೆ. ಅದು ಸಾಲದ? ನಿಮಗೆ ಆತನಿದ್ದಾನಲ್ಲವ? ಮತ್ತ್ಯಾಕೆ ನೀವು ಭಯಪಡುವುದು, ಕಂಗಾಲಾಗುವುದು? ಧೈರ್ಯವಾಗಿ ಇರಿ. ಈ ದಿನ ಏನೇ ನಡೆದರೂ ಕೂಡ ಅದು ಒಳ್ಳೆಯದಾಗಿಯೇ ಮುಗಿಯುತ್ತದೆ. ಯಾಕೆಂದರೆ ಯೇಸು ಸಂಗಡ ಇದ್ದಾನೆ. ನಿಮಗಾಗಿ ಆತನ ವಾಕ್ಯ ಏನು ಹೇಳುತ್ತದೆ ಗೊತ್ತಾ? ಯೆಶಾಯ 58:9 ವಾಕ್ಯದಲ್ಲಿ, ನೀವು ಕೂಗಿದರೆ ಯೆಹೋವನು ಉತ್ತರ ಕೊಡುವನು, ಮೊರೆಯಿಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವನು. ನೀವು ಕೂಗಿದ ಕೂಡಲೇ ದೇವರು ನಿಮಗೆ ಉತ್ತರ ಕೊಡುವರಂತೆ. ಯೇಸು ಏನು ಮಾಡುವುದೋ ಗೊತ್ತಿಲ್ಲ, ನನಗೆ ಸಹಾಯ ಮಾಡಿ ಎಂದು ಕರೆದರೆ ದೇವರು ಉತ್ತರ ಕೊಡುವರಂತೆ. ನಾನು ಕೆಲವೊಮ್ಮೆ ಕರೆದು ನೋಡುತ್ತೇನೆ, ಉತ್ತರವೇ ಇಲ್ಲ. ಕೆಲವರಿಗೆ ಫೋನ್ ಮಾಡುತ್ತೇನೆ, ರಿಂಗೆಲ್ಲ ಆಗುತ್ತದೆ, ಆದರೆ ಅವರು ತೆಗೆಯುವುದೇ ಇಲ್ಲ. ಅರ್ಜೆಂಟ್ ಮಾತನಾಡಬೇಕು, ಅವರು ತೆಗೆಯುತ್ತಲೇ ಇಲ್ಲ. ಏನು ಮಾಡುವುದು? ಬೆಳಗ್ಗೆ ಮಾಡಿದೆ, ಮಧ್ಯಾಹ್ನ ಮಾಡಿದೆ, ಸಂಜೆ ಮಾಡಿದೆ, ಏನೆಂದು ತಿಳಿಯುತ್ತಾ ಇಲ್ಲ. ನನ್ನ ಕರೆಗೆ ಉತ್ತರಿಸುತ್ತಲೇ ಇಲ್ಲ ಎಂದು ಹೇಳುವರು. ಆದರೆ ದೇವರನ್ನು ಕರೆಯಿರಿ, ಆತನು ಉತ್ತರ ಕೊಡುವನು. ನೀವು ಫೋನ್ ಮಾಡಿದರೆ ಉತ್ತರ ಕೊಡುತ್ತಾರೆ. ನನ್ನ ಮಕ್ಕಳು ಕರೆಯುತ್ತಿದ್ದಾರೆ, ನನ್ನ ಮಗ ಕರೆಯುತ್ತಿದ್ದಾನೆ, ಏನೋ ವಿಷಯ ಇರಬಹುದು ಎಂಬುದಾಗಿ ತಕ್ಷಣವೇ ಉತ್ತರ ಕೊಡುವರು. ನೀವು ಮೊರೆಯಿಟ್ಟು ಕರೆದರೆ, ದೇವರೇ ನಾನೇನು ಮಾಡುವುದು, ನಾನು ಒಂಟಿಯಾಗಿರುವಂತೆ ಅನಿಸುತ್ತಾ ಇದೆ, ನನಗೆ ಯಾರೂ ಇಲ್ಲ ಅನಿಸುತ್ತಾ ಇದೆ ಅನ್ನುವಾಗ ನೀನ್ಯಾಕೆ ಭಯಪಡುತ್ತೀಯ? ನಿನಗೆ ನಾನಿದ್ದೇನೆಂದು ಹೇಳುವರು. ಈ ಚಿಕ್ಕ ಮಕ್ಕಳು ಮನೆಯಲ್ಲಿ ಯಾರೂ ಇಲ್ಲ ಅಂದುಕೊಳ್ಳಿ, ದಿಢೀರೆಂದು ಯಾರೂ ಕೂಡ ಕಾಣುತ್ತಾ ಇಲ್ಲ. ಅದು ಹಾಗೆ ನೋಡುವಾಗ ದಿಢೀರೆಂದು ಅಮ್ಮ ಅಮ್ಮ ಎಂಬುದಾಗಿ ಹೇಳುತ್ತದೆ. ಅಪ್ಪನನ್ನು ಕೂಡ ಕರೆಯುವುದಿಲ್ಲ, ಅಮ್ಮ ಎಂಬುದಾಗಿ ಹೇಳುತ್ತದೆ. ಆ ಶಬ್ದ ಕೇಳಿದ ಕೂಡಲೇ ತಾಯಿ ಹೇಳುತ್ತಾರೆ, ಮಗಳೇ ನಾನು ಇಲ್ಲೇ ಇದ್ದೇನೆ, ಮಗನೇ ಇಲ್ಲೇ ಇದ್ದೇನೆ, ಅಳಬೇಡ, ಅಮ್ಮ ಇಲ್ಲಿಯೇ ಇದ್ದೇನೆ. ಹಾಗೆ ಹೇಳಿದ ಕೂಡಲೇ ಮಗುವಿಗೆ ತಕ್ಷಣ ಧೈರ್ಯ ಬರುತ್ತದೆ, ಅಮ್ಮ ಇಲ್ಲೇ ಇದ್ದಾರೆ. ಅದೇ ರೀತಿಯಾಗಿ ದೇವರು ಹೇಳುತ್ತಾರೆ, ನೀನು ಮೊರೆಯಿಟ್ಟು ಕರೆಯಲು ಈಗೋ ಇದ್ದೇನೆ ಎಂದು ಅನ್ನುತ್ತೇನೆ ಎಂಬುದಾಗಿ. ನಿನ್ನನ್ನು ಬಿಟ್ಟು ಎಲ್ಲೋ ಹೋಗಿಬಿಟ್ಟೇನು ಅಂದುಕೊಳ್ಳುತ್ತೀಯಾ? ಇಲ್ಲೇ ಇದ್ದೇನೆ, ನಿನ್ನ ಪಕ್ಕದಲ್ಲೇ ಇದ್ದೇನೆ. ಯಾಕೆ ಕಿರುಚುತ್ತೀಯಾ? ಯಾಕೆ ಶಬ್ದ ಮಾಡುತ್ತೀಯಾ? ಅದುವೇ ಯೇಸು. ಅಂದರೆ ನೀವು ಕರೆದ ಕೂಡಲೇ ಉತ್ತರ ಕೊಡುವರು. ನೀವು ಭಯದಿಂದ ಕೂಗಿಕೊಂಡರೆ, ನಾನಿಲ್ಲೇ ಇದ್ದೇನೆ, ಭಯಪಡಬೇಡ, ಸಹಾಯ ಮಾಡುತ್ತೇನೆಂದು ಹೇಳುವರು. ಯಾರಿಗೆ ಆ ರೀತಿ ಉತ್ತರ ಕೊಡುವರಂತೆ ಅದರ ಹಿಂದಿನ ವಾಕ್ಯಗಳಲ್ಲಿ ಓದುವುದಾದರೆ, ಹಸಿದವನಿಗೆ ಅನ್ನವನ್ನು ಹಂಚಿಕೊಟ್ಟು ಬೆತ್ತಲೆಯವನನ್ನು ಕಂಡಾಗ ಅವನಿಗೆ ಹೊದಿಸಿ, ಅಂದರೆ ಈ ರೀತಿ ಕಷ್ಟಪಡುವವರಿಗೆ ಸಹಾಯ ಮಾಡಬೇಕೆಂಬುದಾಗಿ ಹೇಳಲ್ಪಟ್ಟಿದೆ. ನೀವು ಮತ್ತೊಬ್ಬರ ಮೇಲೆ, ಬಾಧಿಸಲ್ಪಟ್ಟವರ ಮೇಲೆ ಒಂದು ಅಕ್ಕರೆ, ಪ್ರೀತಿ ಉಳ್ಳವರಾಗಿ ಇದ್ದರೆ, ಮತ್ತೊಬ್ಬರಿಗೆ ಸಹಾಯ ಮಾಡುವವರಾಗಿ ಇದ್ದರೆ, ನಿಮ್ಮ ಮೊರೆಯನ್ನು ಕೇಳಿ ತಕ್ಷಣ ದೇವರು ಉತ್ತರ ಕೊಡುವರು. ನೀವು ಮತ್ತೊಬ್ಬರ ಕುರಿತಾಗಿ ಅಕ್ಕರೆ ಇಲ್ಲದೆ ಸ್ವಾರ್ಥಿಗಳಾಗಿ ಇರುವುದಾದರೆ ದೇವರು ನೋಡುತ್ತಾರೆ, ನೀನೇ ಸ್ವಾರ್ಥಿಯಾಗಿ ಇದ್ದೀಯಾ, ನಿನಗ್ಯಾಕೆ ಸಹಾಯ ಮಾಡಬೇಕು ಎಂಬಂಥ ಯೋಚನೆ ಬರುತ್ತದಲ್ಲವ. ಅದಕ್ಕೆ ದೇವರು ಹೇಳುತ್ತಾರೆ, ನೀನು ಹಸಿದವರಿಗೆ ಆಹಾರ ಕೊಡು, ವಸ್ತ್ರ ಇಲ್ಲದವರಿಗೆ ವಸ್ತ್ರ ಕೊಡು, ಕಷ್ಟಪಡುವವರು, ಉಪದ್ರವ ಪಡುವವರಿಗೆ ಸಹಾಯ ಮಾಡು. ನಿಮ್ಮ ಸುತ್ತಲೂ ನೋಡಿರಿ, ಎಷ್ಟು ಜನ ಆ ರೀತಿ ಇದ್ದಾರೆ. ಎಲ್ಲರಿಗೂ ಸಹಾಯ ಮಾಡೋದಕ್ಕಾಗದು. ಒಬ್ಬರೋ ಇಬ್ಬರೋ, ವಿಧವೆಯರು, ಬಹಳ ಕಷ್ಟಪಡುವಂಥ ಜನರು, ಅನಾಥರು, ವಿದ್ಯಾಭ್ಯಾಸಕ್ಕೆಂದು ಸಹಾಯ, ವಸ್ತ್ರ ಕೊಡಿಸುವುದು, ಆ ರೀತಿ ಕಷ್ಟಪಡುವಂಥವರಿಗೆ ಚಿಕ್ಕ ಸಹಾಯಗಳನ್ನು ನೀವು ಮಾಡಿದರೂ ಕೂಡ ದೇವರದನ್ನು ನೋಡಿ ಸಂತೋಷ ಪಡುವರು. ಆಗ ನೀವು ಕರೆದ ಕೂಡಲೇ ಆತನು ಉತ್ತರ ಕೊಡುವನು. ನೀವು ಭಯಪಟ್ಟು ಕಿರುಚುತ್ತೀರಿ, ಅಯ್ಯೋ ನಾನೇನು ಮಾಡುವುದೆಂಬುದಾಗಿ. ಭಯಪಡಬೇಡ, ನಾನು ಇಲ್ಲೇ ಇದ್ದೇನೆ ಎಂಬಂಥ ಸ್ವರವನ್ನು ಕೇಳುವಿರಿ. ಅದಕ್ಕಾಗಿ ದೇವರು ಬಯಸುವಂಥ ಒಂದು ಜೀವಿತವನ್ನು ನಡೆಸಬೇಕು. ಯಾವಾಗಲೂ ನನ್ನಿಂದ ಯಾರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯವೋ ಅವರಿಗೆ ನಾನು ಮಾಡಬೇಕು, ಯೋಗ್ಯರಾಗಿರುವವರಿಗೆ ನಾನು ಸಹಾಯ ಮಾಡಬೇಕು ಎಂಬುದರಲ್ಲಿ ಗಮನವಾಗಿರಬೇಕು. ಮಾಡುವಿರಾ? ಈ ವರ್ಷ ಎಷ್ಟು ಜನರಿಗೆ ನೀವು ಸಹಾಯ ಮಾಡಿದ್ದೀರಿ? ವಿಧವೆಯರು, ಅನಾಥ ಮಕ್ಕಳು, ಕಷ್ಟಪಡುವಂಥ ಜನರು, ಚಿಕ್ಕ ಚಿಕ್ಕ ಸಹಾಯಗಳನ್ನಾದರೂ ಮಾಡಿದ್ದೀರಾ? ದೇವರು ದೊಡ್ಡದಾಗಿ ಮಾಡೋದಕ್ಕೆ ಹೇಳುತ್ತಿಲ್ಲ, ನಿಮಗೇನು ಸಾಧ್ಯವೋ ಚಿಕ್ಕ ಸಹಾಯ. ಆ ಸಮಯದಲ್ಲಿ ಅವರಿಗೊಂದು ಸಾಂತ್ವನ, ಆ ಸಮಯದಲ್ಲಿ ಅವರಿಗೊಂದು ಸಂತೋಷವನ್ನು ಕೊಡ್ತದಲ್ಲವ. ಬಡ ಮಕ್ಕಳು, ಓದಿಸುವುದಕ್ಕೂ ಆಗದಂತೆ ವಿಧವೆಯರು ಇರುತ್ತಾರೆ.
ಸ್ವಲ್ಪ ಫೀಸ್ ಕಟ್ಟಬಹುದು, ಬುಕ್ ಖರೀದಿಸಿ ಕೊಡಬಹುದು, ಚಿಕ್ಕ ಚಿಕ್ಕ ಸಹಾಯಗಳು. ಆ ರೀತಿ ನಾವು ಮತ್ತೊಬ್ಬರ ಮೇಲೆ ಅಕ್ಕರೆ ಉಳ್ಳವರಾಗಿ ಇದ್ದರೆ ದೇವರು ನಮ್ಮ ಮೇಲೆ ಅಕ್ಕರೆ ಉಳ್ಳವರಾಗಿರುವರು. ಹೇಳುವಿರಾ, ಇಂದು ದೇವರೇ, ನಾನು ಯಾರಿಗೆ ಸಹಾಯ ಮಾಡಬೇಕೆಂದು ನನಗೆ ತೋರಿಸಿರಿ, ಅವರನ್ನು ನನ್ನ ಬಳಿಗೆ ಕಳುಹಿಸಿಕೊಡಿ. ನೀವು ಹೇಳಿದಂತೆ ನಾನು ಸಹಾಯ ಮಾಡುತ್ತೇನೆಂಬುದಾಗಿ ಒಪ್ಪಿಸಿ ಕೊಡಿರಿ. ಸರಿಯಾದ ವ್ಯಕ್ತಿಗಳ ಬಳಿಗೆ ನಡೆಸುತ್ತಾರೆ. ಸರಿಯಾದ ವ್ಯಕ್ತಿಗೆ ನೀವು ಸಹಾಯ ಮಾಡಬಹುದು. ಅದು ನಿಮಗೂ ಸಂತೋಷ, ದೇವರಿಗೂ ಸಂತೋಷವನ್ನು ಉಂಟು ಮಾಡುತ್ತದೆ. ಸರಿನಾ? ಹಾಗೆ ಹೇಳಿರಿ, ದೇವರೇ, ನಾನು ಕೂಗುವಾಗ ನನ್ನ ಮೊರೆಯನ್ನು ಕೇಳಿ ನೀವು ತಕ್ಷಣ ಉತ್ತರ ಕೊಡುತ್ತೀರಿ. ನಾನು ಭಯದಿಂದ ಕೂಗಿಕೊಳ್ಳುವುದನ್ನು ಕೇಳಿ ನಾನಿದ್ದೇನೆ, ಭಯಪಡಬೇಡ ಎಂದು ನನ್ನನ್ನು ಧೈರ್ಯಪಡಿಸುವಂಥ ದೇವರು. ನೀವು ಬಯಸುವಂತೆ ನಾನು ಬಡವರಿಗೂ, ವಿಧವೆಯರಿಗೂ, ದಿಕ್ಕಿಲ್ಲದವರಿಗೂ ಸಹಾಯ ಮಾಡಬೇಕು. ವಸ್ತ್ರ ಇಲ್ಲದವರಿಗೆ ವಸ್ತ್ರ ಕೊಡಬೇಕು, ಹಸಿವಿನಲ್ಲಿರುವವರಿಗೆ ಆಹಾರ ಕೊಡಬೇಕು. ದೇವರೇ, ನನ್ನಿಂದ ಸಾಧ್ಯವಾಗುವಂಥ ಸಹಾಯಗಳನ್ನು ನಾನು ಮಾಡಬೇಕು. ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಸರಿಯಾದ ವ್ಯಕ್ತಿಗೆ ಸಹಾಯ ಮಾಡಲು ನನಗೆ ಗೈಡೆನ್ಸ್ ಕೊಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.